ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಟ್ಸ್ ಕೆಮಿಸ್ಟ್ರಿ. ಸೊ ಈ ಒಂದು ವಿಡಿಯೋದಲ್ಲಿ ಕೆಮಿಸ್ಟ್ರಿಯಲ್ಲಿ ಸೆಕೆಂಡ್ PUC ಇಂದ KCET 2023ಗೆ ಎಷ್ಟು ಕ್ವಶನ್ಸ್ಗಳು ಯಾವ್ಯಾವ ಚಾಪ್ಟರಿಂದ ಬರಬಹುದು ಅನ್ನೋದರ ಒಂದು ಪ್ರಿಡಿಕ್ಷನನ್ನು ನಾನಿಲ್ಲಿ ನೀಡಿರುವಂಥದ್ದು. ಫಸ್ಟ್ PUC ಎಷ್ಟು ಕ್ವಶನ್ಸ್ಗಳು ಬರ್ತದೆ ಯಾವ್ಯಾವ ಚಾಪ್ಟರಿಂದ ಅಂತೇಳಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆ, ಸೊ ಯಾವುದೇ ಎಕ್ಸಾಮಿಗೆ ನೀವು ಪ್ರಿಪೇರ್ ಆಗ್ತಾ ಇರಬೇಕಾದ್ರೆ ನಾನು ಈಗ ಓದ್ತಾ ಇರುವಂಥ ಚಾಪ್ಟರಿನ ಇಂಪಾರ್ಟೆನ್ಸ್ ಎಷ್ಟು ಅನ್ನೋದು ಮೊದಲನೇದಾಗಿ ತಿಳಿದಿರಲೇಬೇಕು. ಓಕೆ, ಸೊ ಬೋರ್ಡ್ ಎಕ್ಸಾಮಿನೇಷನಲ್ಲಿದ್ದಾಗೆ KCETಯಲ್ಲಿ ನಿಮಗೆ ಫಿಕ್ಸ್ಡ್ ಬ್ಲೂ ಪ್ರಿಂಟ್ ಇಲ್ಲ, ಅಂದರೆ ಇದೇ ಚಾಪ್ಟರಿಂದ ಇಷ್ಟೇ ಕ್ವಶನ್ ಕೇಳ್ತಾರೆ ಅನ್ನೋದು ಇಲ್ಲ. ಬಟ್ ಪ್ರೀವಿಯಸ್ ಇಯರಿಂದ ಬಂದಿರುವಂಥ ಕ್ವಶನ್ಸ್ಗಳನ್ನು ಅನಲೈಸ್ ಮಾಡಿಬಿಟ್ಟು ನಿಮಗೆ ಈ ಚಾಪ್ಟರಿಂದ ಇಷ್ಟು ಕ್ವಶನ್ಸನ್ನು ಕೇಳಬಹುದು ಅನ್ನೋದನ್ನು ನಿಮಗೆ ಒಂದು ಅಂದಾಜನ್ನು ಹೇಳಬಹುದು. ಅದನ್ನೇ ನಾನಿಲ್ಲಿ ಹೇಳಿರುವಂಥದ್ದು. ಕ್ವಿಕ್ ಆಗಿ ನೋಡ್ಬೇಡಂತೆ. ಮೊದಲನೇದಾಗಿ ನೆನ್ಪಿಟ್ಕೊಳ್ಳಿ, ಸೆಕೆಂಡ್ PUC ಕೆಮಿಸ್ಟ್ರಿಯಿಂದ ನಮಗೆ 42 ಕ್ವಶನ್ಸ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಫಾರ್ KCET ಸೆಕೆಂಡ್ PUC ಪಾರ್ಟಿಂದ. ಫಸ್ಟ್ PUC ಇಂದ ಗೊತ್ತಿರಲಿ 18ರಿಂದ 20 ಕ್ವಶನ್ಸ್ಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಕೆಲವೊಂದು ವರ್ಷ 44 ಕ್ವಶನನ್ನು ಸೆಕೆಂಡ್ PUC, 16 ಕ್ವಶನ್ ಫಸ್ಟ್ PUC ಕೇಳಿದ್ದಿದೆ. ಬಟ್ ಜನರಲಿ ಇದನ್ನು ನಾವು ಅಬ್ಸರ್ವ್ ಮಾಡಿದ್ದು 40ರಿಂದ 42 ಕ್ವಶನ್ ಸೆಕೆಂಡ್ PUC ಇಂದ ಕೇಳ್ಬೋದು. ಹಾಗಾದರೆ ಯಾವ್ಯಾವ ಚಾಪ್ಟರಿಂದ ಎಷ್ಟೆಷ್ಟು ಕೇಳಬಹುದು ಅಂದಾಜಿಗೆ ನೋಡಿ. ಸಾಲಿಡ್ ಸ್ಟೇಟಿಂದ ನಮಗೆ 3 ಕ್ವಶನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದು. ಓಕೆ, ಸೊಲ್ಯೂಷನಿಂದ ಒಂದು 3 ಕ್ವಶನ್, ಎಲೆಕ್ಟ್ರೋಕೆಮಿಸ್ಟ್ರಿಯಿಂದ 3 ಕ್ವಶನ್, ಕೆಮಿಕಲ್ ಕೈನೆಟಿಕ್ಸಿಂದ ಒಂದು 3 ಕ್ವಶನ್, ಸರ್ಫೇಸ್ ಕೆಮಿಸ್ಟ್ರಿಯಿಂದ 2 ಕ್ವಶನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಒಟ್ಟಿನಲ್ಲಿ 14 ಮಾರ್ಕ್ಸನ್ನು ನಾವು ಫಿಸಿಕಲ್ ಕೆಮಿಸ್ಟ್ರಿಯಿಂದ ಪಡ್ಕೊಳ್ಬೋದು. ಸೊ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ ಜನರಲ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಐಸೋಲೇಷನ್ ಆಫ್ ಎಲಿಮೆಂಟ್ಸ್ 2 ಕ್ವಶನು, P ಬ್ಲಾಕಿಂದ 2 ಅಥವಾ 3 ನಾವು ಎಕ್ಸ್ಪೆಕ್ಟ್ ಮಾಡಬಹುದು. D ಆ್ಯಂಡ್ F ಬ್ಲಾಕಿಂದ 3 ಕ್ವಶನು, ಕೋಆರ್ಡಿನೇಷನಿಂದ 3 ಕ್ವಶನು, ಟೋಟಲ್ ಆಗಿ ಒಂದು 11 ಕ್ವಶನನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಅದರ ಜೊತೆಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯನ್ನು ನೋಡಿ. ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಹ್ಯಾಲೋಲ್ಕೇನ್ಸ್ ಆ್ಯಂಡ್ ಹ್ಯಾಲೋರಿನ್ಸಿಂದ 2 ಕ್ವಶನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಲ್ಕೋಹಾಲ್ಸ್ ಫಿನಾಲ್ಸಿಂದ 3, ಅಲ್ಡಿಹೈಡ್ ಕೀಟೋನ್ಸಿಂದ 3, ಅಮೈನ್ಸಿಂದ 2 ಕ್ವಶನನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಗೊತ್ತಿರಲಿ, ಇಲ್ಲಿ ಒಂದೊಂದು ವರ್ಷ ಅಮೈನ್ಸಿಂದ 2 ಕ್ವಶನ್ನು, ಅಲ್ಡಿಹೈಡಿಂದ 3ರ ಬದಲಿಗೆ ಅಲ್ಡಿಹೈಡಿಂದ 3, ಅಮೈನ್ಸಿಂದ 2 ಕೇಳಿದ್ದಿದೆ. ಅಂದರೆ ಇದು ನಾನು ಹೇಳ್ತಿರೋದು 100% ಫಿಕ್ಸ್ ಬ್ಲೂ ಪ್ರಿಂಟ್ ಅಲ್ಲ, ಬಟ್ ಇಷ್ಟು ಕ್ವಶನ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ. ಸೊ ಬಯೋಮಾಲಿಕ್ಯೂಲ್ಸಿಂದ 2ರಿಂದ 3 ಕ್ವಶನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಪಾಲಿಮರ್ಸಿಂದ 2, ಕೆಮಿಸ್ಟ್ರಿ ಎವ್ರಿಡೇ ಲೈಫಿಂದ 2 ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ 16 ಕ್ವಶನನ್ನು, ಅಂದರೆ 16 ಮಾರ್ಕ್ಸ್ ಆಯ್ತು ಹೌದಾ, ವಿ ಕ್ಯಾನ್ ಎಕ್ಸ್ಪೆಕ್ಟ್ ಇಟ್ ಫ್ರಾಮ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಪಾರ್ಟ್. ಹಾಗಾದರೆ ಟೋಟಲ್ ಎಷ್ಟಾಯ್ತು ಇಲ್ಲಿ? ಟೋಟಲ್ ನಿಮಗೆ 40ರಿಂದ 42 ಕ್ವಶನ್ಸ್ ಎಕ್ಸ್ಪೆಕ್ಟೇಷನ್ ಸೆಕೆಂಡ್ PUC ಇಂದ ಡೆಫಿನೇಟ್ ಆಗಿ ಮಾಡ್ಬೋದು. ಫಸ್ಟ್ PUC ಇಂದ ಒಂದು 20ರಿಂದ 18 ಕ್ವಶನ್ ಮಾಡ್ಬೋದು. ಅದು ಯಾವ್ಯಾವ ಚಾಪ್ಟರಿಂದ ಎಕ್ಸ್ಪೆಕ್ಟೆಡ್ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಎಷ್ಟು ಚಾಪ್ಟರ್ನ ನಾವು ಪ್ರಿಪೇರ್ ಆಗ್ತೀವಿ, ಎಷ್ಟು ಮಾರ್ಕ್ಸಿಗೆ ನಾವು ಟಾರ್ಗೆಟ್ ಮಾಡ್ತಾ ಇದ್ದೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಅದಕ್ಕೆ ಆ ಒಂದು ಡಿಸಿಷನ್ ಮೇಲೆ ಈ ಪ್ರಿಪರೇಷನ್, ಅಂದರೆ ಈ ಒಂದು ಚಾಪ್ಟರ್ಸಿನ ಇಂಪಾರ್ಟೆನ್ಸನ್ನು ಅರ್ಥ ಮಾಡಿಕೊಂಡು ನಿಮ್ಮ ಪ್ರಿಪರೇಷನನ್ನು ಮಾಡ್ಕೊಳ್ತಾ ಹೋಗಿ. ನಿಮ್ಮ ಪ್ರಿಪರೇಷನ್ ಚೆನ್ನಾಗಿ ಆಗಲಿ. ಇನ್ನೂ ಕೂಡ ನಮಗೆ ಸಾಕಷ್ಟು ಸಮಯ ಇದೆ. ಇನ್ನೂ ಕೂಡ ರಿಮೆಂಬರ್, ಮೋರ್ ದ್ಯಾನ್ 1 month ಟೈಮ್ ವಿ ಹ್ಯಾವ್. ಡೆಫಿನೆಟ್ಲಿ ವಿ ಕ್ಯಾನ್ ಯುಟಿಲೈಸ್ ದಿಸ್ ಟೈಮ್ ಟು ಶೋ ಅವರ್ ಟ್ಯಾಲೆಂಟ್. ಸೊ ನಿಮ್ಮ ರಿಸಲ್ಟ್ ಒಳ್ಳೆಯದಾಗಿ ಆಗ್ತದೆ. ಡೋಂಟ್ ವರಿ ಅಬೌಟ್ ದ್ಯಾಟ್. ಬಿ ಕಾನ್ಫಿಡೆಂಟ್ ಆ್ಯಂಡ್ ಬಿ ಫೇತ್ ಇನ್ ಯು. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.